ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಏನಂತಂದರೆ ಇ.ಸಿ ಅಂದರೆ ಋಣಭಾರ ಪತ್ರವನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾವು ಆನ್ಲೈನ್ ಸೆಂಟ್ರಿಗೆ ಬೇರೆ ಎಲ್ಲಾದರೂ ಹೋದಾಗ ನಾವು ಒಂದು ಇ.ಸಿಯನ್ನು ತಕ್ಕೊಡ್ಲಿಕ್ಕೆ ಅವರು 1,000 ರೂಪಾಯಿವರೆಗೂ ಅವರು ಖರ್ಚನ್ನು ಕೇಳ್ತಾರೆ. ಆದರೆ ಇಲ್ಲಿ ನಾನು ನಿಮಗೆ ಕೇವಲ 270 ರೂಪಾಯಿಗಳಿಗೆ ಆರಾಮಾಗಿ ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ಇ.ಸಿಯನ್ನು ಪಡ್ಕೊಳ್ಬೋದು. ಇ.ಸಿಯ ಒಂದು ಏನು ಉಪಯೋಗ ಅಂದರೆ 11E ಖಾತಾ ಮತ್ತು 11A 11B ಅಥವಾ ಆಸ್ತಿ ತಗೊಳ್ಳೋದಕ್ಕೂ ಮತ್ತು ಕೊಳ್ಳಲಿಕ್ಕೆ ಉಪಯೋಗ ಆಗುತ್ತೆ. ಅದೇ ರೀತಿ ಈಗ ಯಾಕೆ ಇ.ಸಿಯನ್ನು ಕೇಳ್ತಾರೆ ಅಂತಂದರೆ, ನೀವು ಆ ಒಂದು ಆಸ್ತಿಯ ಮೇಲೆ ಯಾವುದಾದ್ರೂ ಬ್ಯಾಂಕ್ನಲ್ಲಿ ಅಥವಾ ಅದು ಸರ್ಕಾರದ ಯಾವುದೋ ಸಂಸ್ಥೆಗಳಲ್ಲಿ ನೀವು ಯಾವುದಾದ್ರೂ ಲೋನ್ ತಗೊಂಡಿದ್ದೀರೋ ಇಲ್ವ ಅಂತಕ್ಕಂಥದ್ದಕ್ಕೆ ಅವರು ಒಂದು ಪ್ರೂಫನ್ನು ಕೇಳ್ತಾರೆ. ಹಾಗಾಗಿ ಈಗ ಪ್ರತಿಯೊಂದಕ್ಕೂ ಕೂಡ ಯಾವುದೇ ಒಂದು ಪ್ರಾಪರ್ಟಿಯನ್ನು ನಾವು ತೆಗೆದುಕೊಳ್ತೀವಿ ಅಂದಾಗ ಅಥವಾ ಮಾರಾಟ ಮಾಡ್ತೀವಿ ಅಂದಾಗ ಕಂಪಲ್ಸರಿಯಾಗಿ ಇವಾಗ ಎಲ್ಲರೂ ಕೂಡ ಇ.ಸಿಯನ್ನು ಕಂಪಲ್ಸರಿಯಾಗಿ ಕೇಳ್ತಾರೆ. ಈಗ ಈವನ್ ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲೂ ಕೂಡ, ತಾಲೂಕ್ ಪಂಚಾಯತಿಯಲ್ಲೂ ಕೂಡ, ರಿಜಿಸ್ಟ್ರ್ ಇದಕ್ಕೆ ಹೋದರೂ ಕೂಡ ಈಗ ಇ.ಸಿ ಮಾತ್ರ ಕಂಪಲ್ಸರಿಯಾಗಿ ಕೇಳ್ತಾರೆ. ಆದ ಕಾರಣಕ್ಕಾಗಿ ನೀವೇ ಮನೆಯಲ್ಲಿ ಯಾವ ರೀತಿ ಇ.ಸಿ ತೆಗೆದುಕೊಳ್ಬೋದು ಅಂತಂದರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಮೊದಲು ಏನು ಮಾಡಬೇಕಂದ್ರೆ ಗೂಗಲ್ಗೆ ಹೋಗಿ ಅದರಲ್ಲಿ ಇ.ಸಿ ಆನ್ಲೈನ್ ಅಂತ ನೀವು ಸರ್ಚ್ ಮಾಡಿದರೆ ಅಲ್ಲಿ ಕಾವೇರಿ ಪೋರ್ಟಲ್ ಓಪನ್ ಆಗುತ್ತೆ. ಆ ಕಾವೇರಿ ಪೋರ್ಟಲ್ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ, ಸರ್ವರ್ ಬ್ಯುಸಿ ಇರೋದ್ರಿಂದ. ಓಕೆ, ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟ್ರ್ ಮತ್ತು ಲಾಗಿನ್ ಅಂತ ಎರಡು ನಿಮಗೆ ಇದೆ. ಅದರಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರೆ ಅವರು ಲಾಗಿನ್ ಆಗಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಯಾರು ರಿಜಿಸ್ಟ್ರೇಷನ್ ಆಗಿಲ್ವೋ ಅವರು ಕೂಡ ಅಲ್ಲಿ ರಿಜಿಸ್ಟ್ರನ್ನು ಮಾಡ್ಕೊಳ್ಳಿ. ಇನ್ನೊಂದು ಏನು ಅಂದರೆ ಅಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಆಪ್ಷನ್ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಗೊತ್ತಾಗಿಲ್ಲ ಅಂದರೆ ಕನ್ನಡದಲ್ಲಿ ನೋಡ್ಕೊಳ್ಳಿ. ಓಕೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಏನಂದ್ರೆ ಮೊದಲಾಗಿ ನೇಮು ಮತ್ತು ಎಲ್ಲದನ್ನು ಅಲ್ಲಿ ಏನೇನು ಡಾಟಾ ಕೇಳುತ್ತೋ ಅದನ್ನೆಲ್ಲ ಸಿಂಪಲ್ ಆಗಿರ್ತಕ್ಕಂಥ ಡಾಟಾನೇ ಕೇಳುತ್ತೆ. ಅದನ್ನೆಲ್ಲ ನೀವು ಹಾಕಿ ನಂತರ ಲಾಗಿನ್ ಆಗಿ. ಆ ಲಾಗಿನಲ್ಲಿ ಏನಂದರೆ ನೆಕ್ಸ್ಟು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಆ ಯೂಸರ್ ನೇಮ್ ಪಾಸ್ವರ್ಡ್ ನಿಮ್ಮ ಜಿಮೇಲ್ಗೆ ಆಲ್ರೆಡಿ ಬಂದಿರುತ್ತೆ. ಅದನ್ನು ಒಂದು ಸಲ ಜಿಮೇಲಲ್ಲಿ ಚೆಕ್ ಮಾಡಿಕೊಂಡು ನೀವು ಅದನ್ನು ಅಲ್ಲಿ ಹಾಕಿ ಲಾಗಿನ್ ಆಗಿ. ಅದಾದ ನಂತರ ಅಲ್ಲಿ ಹಾಕಿರ್ತಕ್ಕಂಥ ಒಂದು ಕ್ಯಾಪ್ಚಾವನ್ನು ಸರಿಯಾಗಿ ನೀವು ಅಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ, YT4ZXB ಕ್ಯಾಪಿಟಲಲ್ಲಿ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಅಲ್ಲಿ ಒಂದು OTP ಬರುತ್ತೆ. ಆ OTPನ ನೀವು ಸರಿಯಾಗಿ ನೋಡಿಕೊಂಡು ಅಲ್ಲಿ ಒಂದು OTPಯನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ತೋರಿಸ್ತಾ ನೋಡಿ, 2486 ಈ ರೀತಿ OTP ಬಂದಿದೆ. ಅದನ್ನು ನಾವು ಈಗ ಸಬ್ಮಿಟ್ ಕೊಟ್ಟರೆ ಸಬ್ಮಿಷನ್ ಆಯಿತು. ಓಕೆ, ಈಗ ಮಂಜುನಾಥ್ ಅಂತ ಹೇಳಿ ನೇಮಲ್ಲಿ ಲಾಗಿನ್ ಆಯಿತು. ನಾನು ಹಲವಾರು ಇ.ಸಿಗಳನ್ನು ಆಲ್ರೆಡಿ ತೆಗ್ದಿದ್ದೀನಿ. ಅದು ಎಲ್ಲಿ ಬಂದಿರ್ತದೆ ಅಂದರೆ ಇಲ್ಲಿ ಇ.ಸಿ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅಲ್ಲಿ ನೀವು ನೋಡ್ಕೋಬೋದು. ಯಾವ್ಯಾವ ಇ.ಸಿ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಆಪ್ಷನ್ ಇದೆ, ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಇ.ಸಿಯನ್ನು ಪಡ್ಕೊಂಡಿರೋದು ಆಲ್ರೆಡಿ ಇಲ್ಲಿದೆ. ಲೈವ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಫಾರಮ್ 22 ಅನ್ನು ಡೌನ್ಲೋಡ್ ಮಾಡಿದ್ದೀನಿ. ಹಾಗೆ ಇ.ಸಿಯನ್ನು ಕೂಡ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ನ್ಯೂ ಅಪ್ಲಿಕೇಶನ್ನ ನಾವೇನು ಮಾಡಬೇಕು ಅಂತಂದರೆ ಅಲ್ಲಿ ಚೆಕ್ ಮಾಡಿದ ತಕ್ಷಣ ಇ.ಸಿ ಅಪ್ಲಿಕೇಶನ್ ಅಂತ ಇದೆ. ಅದಾದಮೇಲೆ ಅಲ್ಲೇ ಕೊಟ್ಟಿದ್ದಾರೆ ಇ.ಸಿ ಆನ್ಲೈನ್ ನ್ಯೂ ಅಂತ ಹೇಳಿ ಎನ್ಕಮರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ ಆನ್ಲೈನ್ ಇ.ಸಿ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಈ ಥರ ಓಪನ್ ಆಗುತ್ತೆ. ಅದನ್ನೆಲ್ಲ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಓದಿ ಅದನ್ನು ಓಕೆ ಅಂತ ಕೊಟ್ಟಮೇಲೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿ ಕೇಳುತ್ತೆ ಯಾವ ಡೇಟಿಂದ ನಿಮಗೆ ಬೇಕು ಅಂದರೆ ಆಫ್ಟರ್ 2004 ನಂತರ ಬೇಕೋ ಅಥವಾ 2000 ಮುಂಚಿನ ಬೇಕೋ, ಬಿಫೋರಲ್ಲಿ ಬೇಕೋ ಅಂತ ಕೇಳುತ್ತೆ. ನಿಮಗೆ ಯಾವ ಡೇಟಿಂದ ಬೇಕು ಇ.ಸಿ ಅಂತ ನೋಡ್ಕೊಂಡ್ರೆ, ಅಂದರೆ ಋಣಭಾರ ಪತ್ರವು ಯಾವ ಡೇಟಿಂದ ಬೇಕು ಅಂತ ನಿಮ್ಗೆ ಅನಿಸಿದರೆ ಯಾವ ವರ್ಷದಿಂದ ಅಲ್ಲಿ ಎಂಟ್ರ್ ಮಾಡಿದರೆ ಅದು ಸೀದಾ ಈ ಥರ ಒಂದು ಅಪ್ಲಿಕೇಶನ್ನೆಲ್ಲ ಓಪನ್ ಮಾಡುತ್ತೆ. ಅಲ್ಲಿ ನೀವು ಡಿಸ್ಟಿಕ್ ತೋರಿಸ್ತಾ ಇದೆ, ಆ ಡಿಸ್ಟಿಕಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ ಅಂತ ಹೇಳಿ ನೀವು ಇಲ್ಲಿ ಎಂಟ್ರ್ ಮಾಡಿ. ನಮ್ಮದು ವಿಜಯನಗರ ಡಿಸ್ಟಿಕ್ ಆಗಿರೋದ್ರಿಂದ ನಾನು ವಿಜಯನಗರ ಡಿಸ್ಟಿಕನ್ನು ಎಂಟ್ರ್ ಮಾಡಿದ್ದೀನಿ. ಹಾಗೆ ತಾಲೂಕು ಕೂಡ ಎಂಟ್ರ್ ಮಾಡ್ಕೊತಾ ಹೋಗಿ. ಹೀಗೆ ನಿಮ್ಮ ತಾಲೂಕು ಮತ್ತು ಹೋಬಳಿ ಎಲ್ಲವನ್ನು ಕೇಳುತ್ತೆ. ಅಲ್ಲಿ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ತಾರೋ ಆ ರೀತಿಯ ಡಾಟಾವನ್ನು ಅದು ತಗೊಳ್ತಾ ಹೋಗುತ್ತೆ. ನಾನು ಈಗ ಒಂದು ನಮ್ಮ ಮನೆಯದು ಒಂದು ನಿವೇಶನದ ಒಂದು ತಗೊಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ
ಅಲ್ಲಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದೀನಿ. ಅಗ್ರಿಕಲ್ಚರ್ ಅಥವಾ ನಾನ್ ಅಗ್ರಿಕಲ್ಚರ್ ಅಂತ ಕೇಳುತ್ತೆ. ಅಲ್ಲಿ ಅಗ್ರಿಕಲ್ಚರ್ ಆದರೂ ಕೊಡಿ, ನಿಮಗೆ ಯಾವುದು ನಿಮೇಷನ್ ಆದರೆ ನಾನ್ ಅಗ್ರಿಕಲ್ಚರ್ ಬರುತ್ತೆ. ಅಗ್ರಿಕಲ್ಚರ್ EC ಬೇಕಂದರೆ ಅಗ್ರಿಕಲ್ಚರ್ ECಯನ್ನು ಕೊಡಿ. ನೆಕ್ಸ್ಟ್ ಆದಮೇಲೆ ಅಂದರೆ ಅಲ್ಲಿ ಡೋರ್ ನಂಬರ್ ಅಥವಾ ಪ್ರಾಪರ್ಟಿ ನಂಬರು ಅಥವಾ ನಿಮ್ಮ ಹೊಲದ್ದಾಗಿದ್ದರೆ ಅಲ್ಲಿ ಪಾಣಿ ನಂಬರು ಎಲ್ಲವನ್ನು ಕೇಳುತ್ತೆ. ಆ ರೀತಿ ನೀವು ಆ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ. ಅದಾದ ತಕ್ಷಣ ನೆಕ್ಸ್ಟು ಬೌಂಡ್ರೀಸ್ ಡೀಟೇಲ್ಸ್ ಕೇಳುತ್ತೆ. ಅಂದರೆ ನಿಮ್ಮ ಹೊಲ ಅಥವಾ ನಿವೇಶನ ಪಕ್ಕಪಕ್ಕದಲ್ಲಿ ಯಾವುದಿದೆ, ಅಂದರೆ ಈಸ್ಟು ವೆಸ್ಟು, ನಾರ್ತ್ ವೆಸ್ಟ್, ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಬೌಂಡ್ರೀಸ್ ಇದೆ ಅಂತಕ್ಕಂಥದ್ದು ನಾನು ಇಲ್ಲಿ ಎಂಟ್ರ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಸುತ್ತಮುತ್ತ ಯಾವ ರೀತಿ ಬೌಂಡ್ರಿ ಇದೆಯೋ ಆ ರೀತಿ ನಾನು ಅಲ್ಲಿ ತೋರಿಸ್ದಂಗೆ ವಿಡಿಯೋದಲ್ಲಿ ಆ ರೀತಿ ಬೌಂಡ್ರಿಯನ್ನು ನಾನು ಕೊಡ್ತಾ ಹೋಗ್ತಾಯಿದ್ದೀನಿ. ಅದೇ ರೀತಿ ನೀವು ಕೂಡ ಆ ಬೌಂಡ್ರಿಯನ್ನು ಅಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ನೀವು ಬೆಟರ್ ಆಪ್ಷನ್ ಅಂತಂದರೆ ನೀವು ಕನ್ನಡದಲ್ಲಿ ನೀವು ಆಪ್ಷನನ್ನು ಅಥವಾ ತಗೊಂಡ್ರೆ ಈಸಿಯಾಗಿ ಎಂಟ್ರ್ ಮಾಡ್ಕೊತ ಅಲ್ಲಿ ಹೋಗ್ಬೋದು. ಈಗ ಉತ್ತರದಲ್ಲಿ ಏನಿದೆ, ಯಾರ್ದು ಮನೆ ಇದೆ ಅಥವಾ ದಾರಿ ಇದೆಯೋ ಅದು ಯಾವ ರೀತಿಯಾಗಿ ಫುಲ್ ಇನ್ಫಾರ್ಮೇಷನಲ್ಲಿ ನಾನು ಎಂಟ್ರ್ ಮಾಡ್ತಾಯಿದ್ದೀನಿ. ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ECಯಲ್ಲಿ ಕೂಡ ಇದು ಎಲ್ಲ ವಿವರಣೆಯನ್ನು ಅದು ತೋರಿಸ್ತಾ ಹೋಗುತ್ತೆ. ಅದಾದ ನಂತರ ಆಸ್ತಿಯ ವಿವರಣೆ ಅಂತ ತೋರಿಸುತ್ತೆ, ಅದನ್ನು ನೀವು ಸ್ಕಿಪ್ ಮಾಡಿ. ನೆಕ್ಸ್ಟು ಅಳತೆಯ ಘಟಕ ಅಂದರೆ ಚದರ ಅಡಿಯಲ್ಲಿ ಹಾಕ್ತಿರೋ ಅಥವಾ ಚದರ ಮೀಟ್ರಲ್ಲಿ ಹಾಕ್ತಿರೋ. ಬೆಟ್ರ್ ಆಪ್ಷನ್ ಎಲ್ಲದೂ ಸ್ಕ್ವೇರ್ ಫೀಟಲ್ಲೇ ಅಥವಾ ಚದರ ಅಡಿಯಲ್ಲಿ ಹಾಕೋದು ಬೆಟ್ರು ಅನಿಸುತ್ತೆ. ಹಾಗಾಗಿ ಆಸ್ತಿಯ ಮಾಪನ ಅಂದರೆ ಎಷ್ಟಿದೆ ನಿಮ್ಮದು ಸ್ಕ್ವೇರ್ ಫೀಟ್, ಟೋಟಲ್ ಸ್ಕ್ವೇರ್ ಫೀಟ್ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಅಡಿಗಳಲ್ಲಿ ಹಾಕಿದಾಗ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ನೀವು ಮೆಜರ್ಮೆಂಟ್ ಮಾಡಿಕೊಂಡು ಒಂದು ಕ್ಯಾಲ್ಕುಲೇಟ್ ಮಾಡಿ ಎಂಟ್ರ್ ಮಾಡಿ. ಅದಾದ ನಂತರ ತೋರಿಸ್ದಂಗೆ ಎಂಟ್ರ್ ಮಾಡಿಕೊಂಡು ನೆಕ್ಸ್ಟು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಅಂದರೆ ನಿಮ್ಮ ಒಂದು ಆಸ್ತಿಯ ವಿವರಣೆ ಏನಿದೆ ಅಂದರೆ ಅದನ್ನು ನೀವು ಮುಂಚೆನೇ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿರಿ. ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡಿರ್ತೀರೋ ಅಡಿಗಳಲ್ಲಿ ಅಥವಾ ಮೀಟ್ರಲ್ಲಿ ಮಾಡಿರ್ತೀರೋ ಆ ರೀತಿಯಲ್ಲಿ ಕೊಟ್ಕೊತ ಹೋಗಿ. ನಾನು ಇಲ್ಲಿ 60-40 ನಿವೇಶನದ್ದು ಒಂದು ECಯನ್ನು ಅಪ್ಲೈ ಮಾಡ್ತಿದ್ದೀನಿ. ಹಾಗಾಗಿ 60-40 ನಿವೇಶನದ್ದು ಅಲ್ಲಿ ಎಂಟ್ರ್ ಮಾಡ್ತಿದ್ದೀನಿ, ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ. ಅದೆಲ್ಲ ಇನ್ಫಾರ್ಮೇಷನ್ನು ನೀವು ಕೊಟ್ಟ ಮೇಲೆ ಇಲ್ಲಿ ಡೇಟ್ ಕೇಳ್ತಾಯಿದೆ. ಅಂದರೆ 2004ರಿಂದ ಎಲ್ಲಿಂದ ಯಾವ ಡೇಟಿಂದ ಬೇಕು ಅಂತಕ್ಕಂಥದ್ದನ್ನು ನೀವು ಪಕ್ಕಾ ಮಾಡಿಕೊಂಡು, ಎಲ್ಲರೂ ECಯನ್ನು ಕೇಳೋದು 2004ರಿಂದ ಈಚೆಗೇನೆ, ಅಲ್ಲಿಂದ ನೀವು ಒಂದು ECಯನ್ನು ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಂತಕ್ಕಂಥದ್ದನ್ನು ನೀವು ಎಂಟ್ರ್ ಮಾಡ್ತಾ ಹೋಗಿ. ಡೇಟು ಇಯರ್ ಅಲ್ಲೇ ತೋರಿಸುತ್ತೆ. ಅದಾದಮೇಲೆ ಡೇಟು ಮಂತು ಎಲ್ಲವನ್ನು ಎಂಟ್ರ್ ಮಾಡಿ. ಅದಾದಮೇಲೆ ಎಲ್ಲಿವರೆಗೂ ಬೇಕು ಅಂತಕ್ಕಂಥದ್ದನ್ನು ಕೂಡ, ಅಂದರೆ ಈಗ ನೀವು ಯಾವ ಡೇಟಲ್ಲಿ ಅಪ್ಲೈ ಮಾಡ್ತಾಯಿದ್ದೀರೋ ಅಲ್ಲಿವರೆಗೂ ಕೂಡ ಅದನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಎಲ್ಲವನ್ನು ಎಂಟ್ರಿ ಆದಮೇಲೆ ನೆಕ್ಸ್ಟು ಅಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಸರಿಯಾಗಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಾದಮೇಲೆ ಹುಡುಕಿ ಅಂತ ಇದೆ, ಹುಡುಕಿ ಅಂತ ಇದೆಯಲ್ಲ ಅಲ್ಲಿ ನೀವು ಸರಿಯಾಗಿ ಸರ್ಚಿಂಗ್ ಅಂತ ಕೊಟ್ಟರೆ ಅದು ಡೈರೆಕ್ಟಾಗಿ ನಿಮಗೆ ಒಂದು ಫೈನಲ್ ಸಬ್ಮಿಟ್ ಥರ ಒಂದು ರೆಡಿಯಾಗಿರ್ತಕ್ಕಂಥ ಒಂದು ECಯನ್ನು ಅದು ಶೋ ಅಪ್ ಮಾಡುತ್ತೆ. ಅಂದರೆ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಎಲ್ಲ ರೀತಿಯ ಹಾಕಿರ್ತಕ್ಕಂಥ ಡೀಟೇಲ್ಸ್ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಅಂತ. ಅದೇನಾದರೂ ಸರಿಯಾಗಿಲ್ಲ ಅಂತಂದರೆ ಮತ್ತೊಮ್ಮೆ ನಿಮಗೆ ಎಡಿಟ್ ಮಾಡ್ಕೋಬೋದು. ಮತ್ತು ರಿಟರ್ನ್ ನೀವು ಅಲ್ಲೇ ಮೇಲ್ಗಡೆ ಹೋಗಿ ಸ್ಕ್ರಾಲ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡ್ಕೊತ ಹೋಗ್ಬೋದು. ಈಗ ನಾನು ನಮ್ಮದು ಹಾಕಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಸರಿಯಾಗಿದೆ. ಹಾಗಾಗಿ ನಾನು ಮುಂದೆ ಒರೆಸು ಅಂತ ಹೇಳ್ತಾಯಿದ್ದೀನಿ. ನೆಕ್ಸ್ಟು ಮುಂದಕ್ಕೆ ಹೋಗ್ತಾಯಿದ್ದೀನಿ. ಅದರಲ್ಲಿ ನೀವು ಒಂದು ಕರೆಕ್ಟಾಗಿ ನೋಡ್ಕೋಬೋದು. ನಮೂನೆ 16 ಯಾವ್ಯಾವ ಏನೇನಿದೆ ಅದರಲ್ಲಿರ್ತಕ್ಕಂಥ ಅರ್ಜಿದಾರರ ಹೆಸರು ಮತ್ತು ಯಾವ ಊರು, ಡಿಸ್ಟಿಕ್ಕು, ತಾಲೂಕು ಎಲ್ಲದನ್ನು ನೀವು ಒಂದು ಸಲ ಎಲ್ಲ ವೆರಿಫೈ ಮಾಡಿ ಒಂದು ಸಲ ಫೈನಲ್ ಕೊಡಬೇಕಾದ್ರೆ ಎಲ್ಲವನ್ನು ಓದ್ಕೊಂಡು ಸರಿಯಾಗಿ. ಅದಾದಮೇಲೆ ಅಲ್ಲಿ ಸರಿಯಾಗಿರ್ತಕ್ಕಂಥ ಮಾಹಿತಿ ಸರಿಯಾಗಿತ್ತು ಅಂತಂದರೆ 3 ಆಪ್ಷನನ್ನು ಕೊಟ್ಟಿದ್ದಾರೆ, ಅಲ್ಲಿ ಟಿಕ್ ಮಾಡ್ಕೋಬೇಕು. ಅಲ್ಲಿ ಟಿಕ್ ಮಾಡ್ಕೊಳೋಕ್ಕಿಂತ ಮುಂಚೆ ಅಲ್ಲೊಂದು ಫಸ್ಟ್ ಒಂದು ಆಪ್ಷನ್ ಇದೆ ನಿಮಗೆ. ಪ್ರಾಪರ್ಟಿದು ಏನಾದರೂ ಇತ್ತು ಆಲ್ರೆಡಿ ನಿಮ್ಮದು ಅಂತಂದರೆ ಆ EC ಇತ್ತು ಅಂತಂದರೆ ಅಲ್ಲಿ ನೀವು ಕೊಡ್ಬೋದು. ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಇನ್ನು ಹುಡುಕಿರ್ತಕ್ಕಂಥ 2 ಟಿಕ್ ಮಾಡಿ ಕೊಟ್ಟರು ಅಂದರೆ ಫೈನಲ್ ಆಗಿ ಈ ಥರ ಒಂದು ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಏನು ಅಂದರೆ ಇಲ್ಲಿ ಎಷ್ಟು ಫೀಸ್ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಇಲ್ಲಿ ಶೋ ಅಪ್ ಮಾಡುತ್ತೆ. ಆಗಿರ್ತಕ್ಕಂಥ ಫೀಸನ್ನು ನಾವು ಪೇ ಮಾಡಬೇಕಾಗುತ್ತೆ. ನಾನು ಪಾವತಿಗೆ ಈಗ ಸರಿ ಅಂತ ಕೊಡ್ತಾಯಿದ್ದೀನಿ, ಕಂಟಿನ್ಯೂ ಕೊಡ್ತಾಯಿದ್ದೀನಿ. ಹಾಗಾಗಿ
ಅಮೌಂಟ್ ತೋರಿಸ್ತದೆ. 270 ರೂಪಾಯಿಗೆ, ಕೇವಲ 270 ರೂಪಾಯಿಗೆ ನಮಗೆ ಇ ಸಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ. ಈಗ ಪೇಮೆಂಟ್ಗೆ ಹೋದ ತಕ್ಷಣ ಫೈನಲ್ ಕೊಟ್ಟ ಮೇಲೆ ಈಗ ಒಂದು ಪೇಮೆಂಟ್ನ ಒಂದು ಐ ಡಿ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಯಾವ ಪಾವತಿ ವಿಧ ಇದೆ, ಯಾವ ರೀತಿ ನಾವು ಮಾಡಬೇಕು ಅಂತಕ್ಕ ನೆಟ್ ಬ್ಯಾಂಕಿಂಗು, NEFT ಇದೆ, RTGS ಇದೆ. ನಮಗೆ ಬೆಟ್ರು ಅಂದರೆ ನೆಟ್ ಬ್ಯಾಂಕಿಂಗಲ್ಲಿ ನಿಮಗೆ ಯಾವ ಕಾರ್ಡ್ ಇದೆ ಆ ಕಾರ್ಡನ್ನು ಯೂಸ್ ಮಾಡಿ. SBI ಕಾರ್ಡ್ ಇತ್ತು ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ ಕೊಡಿ, ಓಪನ್ ಆಗುತ್ತೆ. ಕೊನೆಗೆ ಅಲ್ಲಿ ನಿಮಗೆ ತೋರಿಸುತ್ತೆ ಯಾವ ರೀತಿ ಬೇಕು ಅಂತಕ್ಕಂಥದ್ದು, ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ. ನೆಕ್ಸ್ಟು ಅಲ್ಲಿ ಆನ್ಲೈನ್ ಪೇಮೆಂಟು ಕೂಡ ನಿಮಗೆ ಅವೈಲೇಬಲ್ ಇದೆ. ಅಂದರೆ QR ಸ್ಕ್ಯಾನ್ ಮಾಡಿ ನೀವು ಕೂಡ ಪೇಮೆಂಟನ್ನು ಮಾಡ್ಬೋದು. ನೆಕ್ಸ್ಟ್ ಏನಂತಂದರೆ ಅಲ್ಲಿ ಕೆಳಗಡೆ ಮಾರ್ಕ್ ಇದೆಯಲ್ಲ, ಅವೆರಡು ಮಾರ್ಕು ಟಿಕ್ ಕೊಟ್ಟು ಫೈನಲಾಗಿ ಸಲ್ಲಿಸು ಅಥವಾ ಸಬ್ಮಿಷನ್ ಕೊಟ್ಟರೆ ಡೈರೆಕ್ಟಾಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಏನಂದರೆ ಪೇಮೆಂಟ್ ಶೀಟಲ್ಲಿ SBI ಇ-ಪೇ ಅಂತ ಇದೆ. ಅದನ್ನು ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗೆ ಬಂದರೆ UPI ಮತ್ತು ಪೇಟಿಎಮ್ಮು ಮತ್ತು ಫೋನ್ಪೇ, ಗೂಗಲ್ ಪೇ ಎಲ್ಲವನ್ನೂ ತೋರಿಸ್ತಾ ಇದೆ. ವಾಟ್ಸಪ್ಪಿಂದನೂ ಮಾಡ್ಕೋಬೋದು. UPI ಟ್ರಾನ್ಸಾಕ್ಷನ್ ಕೂಡ ಎಲ್ಲವೂ ಟ್ರಾನ್ಸಾಕ್ಷನ್ ಅವೈಲೇಬಲ್ ಇದೆ. ಹಾಗಾಗಿ ಬೆಟ್ರು ನಿಮ್ಮ ಕಾರ್ಡ್ ಇದ್ದರೆ ಕಾರ್ಡಿಂದ ಮಾಡಿ, ಇಲ್ಲ ನೀವು QR ಕೋಡನ್ನು ಯೂಸ್ ಮಾಡಿ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತಂದರೆ ಬೆಟ್ರ್ ಆಪ್ಷನ್ನು. 4 ನಿಮಿಷ, ಒಂದು 5 ನಿಮಿಷ ನಿಮಗೆ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಅದನ್ನು ಪೇಮೆಂಟನ್ನು QR ಕೋಡ್ ಸ್ಕ್ಯಾನ್ ಮಾಡಿ ನೀವು ಕೊಟ್ಟರೆ ಡೈರೆಕ್ಟಾಗಿ ಕೆಳಗಡೆ ನೋಡಿ, ಅಲ್ಲಿ ಸ್ಕ್ಯಾನರ್ನ ಓಪನ್ ಮಾಡಿದ ತಕ್ಷಣ ಅಲ್ಲಿ ಸ್ಕ್ಯಾನ್ ಮಾಡಿ ಆದ ತಕ್ಷಣ ಪೇಮೆಂಟ್ ಆಗುತ್ತೆ. ಆ ಪೇಮೆಂಟ್ ಆದ ತಕ್ಷಣ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದಮೇಲೆ ಇಲ್ಲಿ ಶೋ ಅಪ್ ಆಗ್ತದೆ ನೋಡಿ. ನಾನು ಪೇಮೆಂಟ್ ಏನು ಮಾಡೋಕ್ಕೋಗಿಲ್ಲ, ನಿಮಗೆ ಒಂದು ಡೆಮೋ ಥರ ತೋರಿಸ್ತಿದ್ದೀನಿ. ಹಾಗಾಗಿ ಪೇಮೆಂಟ್ ಮಾಡಿಕೊಂಡು ಮಾಡ್ಬೋದು. ವ್ಯೂ ಚಲನ್ ಅಂತ ಇದೆ. ಪೇಮೆಂಟ್ ಏನೋ ಪೆಂಡಿಂಗ್ ಇತ್ತು ಅಂದರೆ ಇನ್ನೊಂದು ಸಲ ನಾವು ಪೇಮೆಂಟ್ ಮಾಡ್ಬೋದು. ಕೊನೆಗೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ನೋಡ್ಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ಈಸಿಯಾಗಿರ್ತಕ್ಕಂಥ ಒಂದು ನಿಮಗೆ EC ಜನ್ರೇಟನ್ನು ನಿಮಗೆ ತೋರಿಸಿದ್ದೀನಿ. ಇದು ನಂದು ಫೈನಲ್ ಆಗಿರ್ತಕ್ಕಂಥದ್ದು EC. ಅಂದರೆ ಇದೆಲ್ಲ ಪ್ರೊಸೆಸ್ ಮುಗಿಯೋಕ್ಕೆ 7 ಡೇಸ್ ಆದರೂ ನಿಮಗೆ ಟೈಮ್ ಬೇಕಾಗುತ್ತೆ. ಕೊನೆಯಲ್ಲಿ ನಿಮಗೆ ಅಲ್ಲೇ ಹೋಗಿ ಮತ್ತೆ ಲಾಗಿನ್ ಆಗಿ ಚೆಕ್ ಮಾಡಿದ್ರಾಗ ನಿಮಗೆ EC ಜನ್ರೇಟ್ ಆಗಿರೋದು ಒಂದು ಫಾರ್ಮ್ಯಾಟ್ ಸಿಗುತ್ತೆ. ಅದನ್ನು ತಗೊಂಡೋಗಿ ನೀವು ಯಾವ ಪ್ರಾಪರ್ಟಿ ಮೇಲೆ ನಿಮಗೆ ಏನು ಆಗಬೇಕೋ ಕೆಲಸಗಳನ್ನು ನೀವು ಆರಾಮಾಗಿ ಮಾಡ್ಕೋಬೋದು. ಇಷ್ಟು ಪ್ರೊಸೆಸ್ ಮಾಡಲಿಕ್ಕೆ ಹೊರಗಡೆ ನೀವು ಹೋದರೆ ಮಿನಿಮಮ್ 1000 ರೂಪೀಸ್ ಅಂತ ನಿಮಗೆ ಖರ್ಚಾಗೋದಂತೂ ಗ್ಯಾರಂಟಿ. ಆದರೆ ಜಸ್ಟ್ ನೀವು ಒಂದು 5 ಮಿನಿಟ್ಸ್ ಟೈಮ್ ಕೊಟ್ಟರೆ ಕೂಡ ಇಲ್ಲಿ ಆರಾಮಾಗಿ ನಿಮಗೆ ನೀವೇ ಮೊಬೈಲಲ್ಲಿ ಸ್ವಂತವಾಗಿ ಮಾಡ್ಕೊಳ್ಬೋದು. ಇದರಿಂದ ಖರ್ಚು ಕಡಿಮೆ ಆಗುತ್ತೆ, ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್ನು ಸಿಕ್ಕಂಗೆ ಆಗುತ್ತೆ. ಹಾಗಾಗಿ ದಯಮಾಡಿ ನೀವೇ ಎಲ್ಲವನ್ನು ಹಾಕ್ಕೊಳ್ಳೋ ರೀತಿಯಾಗಿ ಮೊಬೈಲಲ್ಲೇ ಹಾಕ್ಕೊಳ್ಳೋದು. ಎಷ್ಟು ತುಂಬ ಈಸಿ ಇದೆ, ಏನು ಅಷ್ಟೊಂದು ಕಷ್ಟ ಏನು ಅನ್ನಿಸ್ತಾ ಇಲ್ಲ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ಆದರೆ ಗುಡ್ ಇನ್ಫಾರ್ಮೇಷನ್ ಇದೆ. ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.